everyone. Welcome to Veg Express with Jayashree. This is your host Jayashree ಅಧ್ಯಾಪಕ್. ಬಾಣಂತಿರ್ಗೆ ಯಾವ ಔಷಧಿ ಕೊಡ್ಬೇಕು, ಯಾವ ತಿಂಡಿ ಕೊಡ್ಬೇಕು, ಯಾವ ಅಡಿಗೆ ಮಾಡಿ ಹಾಕಬೇಕು, ಇದೆಲ್ಲ ತುಂಬಾ ತಲೆನೋವಲ್ವಾ? ಯಾವ್ದು ಕೊಟ್ರೆ ಹೆಚ್ಚು, ಯಾವ್ದು ಕೊಟ್ರೆ ಕಮ್ಮಿ ಅಂತಾನೆ ಅನ್ಸ್ತಾ ಇರತ್ತೆ. ಅಯ್ಯೋ ಇದನ್ ಕೊಟ್ಬಿಟ್ವಾ, ಅದಕ್ಕೆ ಥಂಡಿ ಆಯ್ತು, ಇದನ್ ತಗೊಂಡ್ಲಾ, ಓಹೋ ಅದಕ್ಕೆ ತಲೆನೋವು ಬಂದಿರೋದು. ಹಿಂಗೆ ಇರುತ್ತೆ ಕ್ವೆಶನ್ಸ್. 100 ಜನ 100 ತರ ಹೇಳ್ತಾರೆ. ಬಾಣಂತಿ ಇದ್ದಾಳ ನಿಮ್ ಮನೇಲಿ, ಹಂಗಾರೆ ಮೆಣಸಿನ ಸಾರು ಮಾಡಿ. ಬಾಣಂತಿ ಇದ್ದಾಳ, ತುಪ್ಪ ಚೆನ್ನಾಗಿ ಕೊಡಿ. ಬಾಣಂತಿ ಇದ್ದಾಳ, ಈ ತರ ಚಟ್ನಿ ಪುಡಿ ಮಾಡಿ. ಬಾಣಂತಿ ಇದ್ದಾಳ, ಆಂಟಿ ರುಂಡೆ ಕೊಡಿ. ಈ ತರ ಎಲ್ಲಾ ಸಜೆಷನ್ಸ್ ಕೊಡ್ತಾರೆ. ಮಗುನ ಹೇಗ್ ನೋಡ್ಕೋಬೇಕು, ಬಾಣಂತಿ ಏನ್ ಊಟ ಮಾಡ್ಬೇಕು, ಎಲ್ಲಾ ಶೆಡ್ಯೂಲ್ಸ್ ಒಬ್ಬೊಬ್ಬರದು ಒಂದೊಂದ್ ತರ. 100 ಜನ ಇದ್ರೆ 100 ಐಡಿಯಾಗಳಿರುತ್ತೆ. ಆದ್ರೆ ಬಾಣಂತಿ ಆರೋಗ್ಯ ತುಂಬಾ ಇಂಪಾರ್ಟೆಂಟ್, ಖಂಡಿತ ಹೌದು. ಅದಕ್ಕೋಸ್ಕರನೇ ಬಾಣಂತಿ ತುಂಬಾ ಅಂದ್ರೆ ತುಂಬಾ ಶ್ರದ್ಧೆ ವಹಿಸಿ ತನ್ನ ಆರೋಗ್ಯ ನೋಡ್ಕೋಬೇಕು. ಈಗಿನ ಕಾಲದ ಜನಗಳಲ್ಲಿ ಬಾಣಂತಿರು ತುಂಬಾ ಬ್ಯುಸಿ ಇರ್ತಾರೆ. ಯಾಕೆಂದ್ರೆ ಎಲ್ಲಾರು ವರ್ಕ್ ಮಾಡ್ತಾ ಇರ್ತಾರೆ. ಅವ್ರು ವರ್ಕ್ ಫ್ರಮ್ ಹೋಮ್ ತಗೊಂಡ್ರು ಮೈಂಡ್ ಎಲ್ಲ ಅಲ್ಲೇ ಇರುತ್ತೆ. ಹಂಗಾಗಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಕನಿಷ್ಠ 3 ತಿಂಗಳಾದ್ರೂ ನಿಮ್ ಮೈನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಅವಾಗ್ಲೇ ಮುಂದೆ ನಿಮ್ಮ ಮೈಗೂ ಸಹ ಅಷ್ಟೇ, ಮಕ್ಕಳ ಮೈಗೂ ಸಹ ಅಷ್ಟೇ ಆರೋಗ್ಯವಾಗಿರ್ತಾರೆ. ಹೌದೋ ಅಲ್ಲ? ಒಳ್ಳೆ ಮನಸ್ಸಿನಿಂದ ಔಷಧಿಗಳು ತಗೊಳ್ಳಿ. ಇವತ್ತು ಬಾಣಂತಿ ಅಂತ ಮಾತಾಡ್ತಾ ಇದ್ದಾಗ ನಮ್ ಫ್ರೆಂಡ್ ನಿಮ್ಗೆ ಹೇಳಿದ್ದೆ ಅಲ್ಲ, ಮಲ್ಟಿ ಟ್ಯಾಲೆಂಟೆಡ್ ಅಂತ, ಅವರು ಪ್ರೇಮಲತಾ ಅವರು ಬಂದು ನಮ್ಗೆ ಬಾಣಂತಿ ಚಟ್ನಿ ಪುಡಿ ಏನ್ ತಿನ್ಬೇಕು ಅಂತ ಹೇಳ್ತಾರೆ. ಖಂಡಿತ ಮಾಡ್ಕೊಂತೀನಿ. ಅವ್ರ ಮಕ್ಕಳಿಗೆ ಮಾಡಿ ಅವರು ತಿನ್ಸಿದ್ದಾರೆ, ಗಟ್ಟುಮುಟ್ಟಿಯಾಗಿದ್ದಾರೆ ಎಲ್ಲಾರು. ತುಂಬಾ ಆರೋಗ್ಯ ಇದು ಮೈಗೆ. ಖಂಡಿತ ಮಾಡ್ಕೊಂಡು ತಿನ್ಸಿ. ಹೇಗ್ ಮಾಡೋದು ಅಂತ ಕೇಳೋಣ. ಮೊದಲು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಪ್ರೇಮಲತಾ ಅವರೇ, ವೆಲ್ಕಮ್ ಟು ವೆಜ್ ಎಕ್ಸ್ಪ್ರೆಸ್ ವಿತ್ ಜಯಶ್ರೀ. ಥ್ಯಾಂಕ್ ಯು. ನೋಡಿದೀರಾ ಅಲ್ಲ ನೀವು ಪ್ರೇಮಲತಾ ಅವ್ರನ್ನ? ಸೊ ಅವ್ರಿವತ್ತು ಬಾಣಂತಿಗೆ ಮಾಡುವಂತ ಚಟ್ನಿ ಪುಡಿ ಹೇಳ್ಕೊಡ್ತಾರೆ ನಮ್ಗೆ. ತಿಳ್ಕೊಳ್ಳೋಣ ಏನೇನ್ ಪದಾರ್ಥ ಬೇಕು ಅಂತ ನೋಡ್ಕೊಳ್ಳೋಣ. ಓಕೆ, ಏನೇನ್ ಬೇಕು, ಯಾವ ಮೆಜರ್ಮೆಂಟ್ ಅಂತ ಹೇಳ್ತೀರಾ? 1/2 ಕಪ್ ತೊಗರಿಬೇಳೆ ತಗೊಂಡಿದ್ದೀನಿ. ಅದ್ರಲ್ಲಿ 1/4 ಕಪ್ ಮೆಣಸು ತಗೊಂಡಿದ್ದೀನಿ. 1 ಕಪ್ ಅಲ್ಲಿ 2 ಕೊಬ್ಬರಿ ತಗೋತೀನಿ. ಈ ಕಪ್ ಅಲ್ಲಿ 2 ಸಲ ಕೊಬ್ಬರಿ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಬೆಲ್ಲ, ಓಕೆ, ಆಮೇಲೆ ಉಪ್ಪು, ಓಕೆ, 4 ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ಮತ್ತೆ ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು 4 ಕಟ್ಟು ಬೇಕು. 4 ಕಟ್ಟು ಕರ್ಬೇವಿನ ಸೊಪ್ಪನ್ನ ತೊಳೆದ್ಬಿಟ್ಟು ಒಣಗಾಕ್ಬೇಕು. ಅದನ್ನ 4 ದಿನ ಒಣಗಿದ್ರೆ ಗರ್ಗರಿಯಾಗಿ ಆಗಿರುತ್ತೆ. ಆಮೇಲೆ ಅದನ್ನ ಹುರಿಬೇಕು. ಈಗ ಹುರಿಯೋಣ. ಸರಿ, ಓಕೆ. ಈಗ ತೊಗರಿಬೇಳೆ ಮೊದಲು ಹುರಿತಾ ಇದ್ದೀನಿ. ಓಕೆ, ಅದನ್ನ ಕೆಂಪಗೆ ಹುರಿಬೇಕು. ಓಕೆ, ಘಮ್ ಅಂತ ವಾಸನೆ ಬರುತ್ತೆ ತೊಗರಿಬೇಳೆದುವೆ. ಮಕ್ಕಳಿಗೆಲ್ಲ ಖುಷಿ ಆಗತ್ತೆ ತಿನ್ನಕ್ಕೆ ಅಲ್ವಾ? ಬೇಳೆ ತುಂಬಾ ಒಳ್ಳೇದು, ಪ್ರೋಟೀನ್ಸ್ ಅಲ್ಲ, ಪ್ರೋಟೀನ್ಸ್ ಇರುತ್ತೆ. ತುಂಬಾ ಒಳ್ಳೇದು ಬೇಳೆ, ತೊಗರಿಬೇಳೆ. ಬೇಳೆ ತಿಂದ್ರೆ ಆರೋಗ್ಯಕ್ಕೆ ವಾಯು ಬರಲ್ಲ ಅಂತ ಹೇಳ್ತಾರೆ. ಕಡಲೆಬೇಳೆ ವಾಯು ಆಗತ್ತೆ, ತೊಗರಿಬೇಳೆ ತುಂಬಾ ಒಳ್ಳೇದು ದೇಹಕ್ಕೆ. ಅದಕ್ಕೋಸ್ಕರ ತೊಗರಿಬೇಳೆ ಉಪಯೋಗಿಸಿ, ತೊಂದ್ರೆ ಇಲ್ಲ ಯಾರಿಗೂ. ಅದರಿಂದ ಬಾಣಂತಿಗೆ ಕೂಡ ತೊಗರಿಬೇಳೆ ಕೊಡ್ತೀವಿ. ಅದರಿಂದ ಹುರಿದು ಅವಳಿಗೆ ಚಟ್ನಿ ಪುಡಿ ಮಾಡಿಕೊಡೋಣ. ಖಂಡಿತ. ಬಾಣಂತಿ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಅಲ್ಲ? ಯಾಕಂದ್ರೆ ಅವಳು ಮಗುದು ಸಹ ಸೇರಿರುತ್ತೆ ಅವಳ ಆರೋಗ್ಯಕ್ಕೆ. ಗಟ್ಟಿಯಾಗಿದ್ರೇನೆ ಮುಂದಕ್ಕೆ ಮಕ್ಕಳಿಗೆ, ಗಂಡನ್ಗೆ, ಎಲ್ರಿಗೂ ಮಾಡಿ ಬಡಿಸ್ಬೇಕಲ್ಲ, ಎಲ್ರ ಆರೋಗ್ಯ ನೋಡ್ಬೇಕಲ್ಲ. ಖಂಡಿತ. ಅವಳು ಅದರಿಂದ ಅವಳು ಗಟ್ಟಿ ಆಗ್ಬೇಕು. ಬಾಣಂತನದಲ್ಲಿ ಇರೋ ಬ್ಲಡ್ ಎಲ್ಲ ಹೋಗಿರುತ್ತೆ, ಅವಳಿಗೆ ಮೈನ್ ಶಕ್ತಿ ಎಲ್ಲ ನಿಶಕ್ತಿ ಆಗಿರ್ತಾಳೆ. ಅದರಿಂದ ಗಟ್ಟಿ ಮಾಡೋಣ ನಾವು. ಖಂಡಿತ. ಬಾಣಂತಿನ ತೊಗರಿಬೇಳೆ ಹುರಿದಾಯ್ತು. ಇದನ್ನ ಬಟ್ಲಿಗೆ ಬಗ್ಗಿಸ್ಕೊಳ್ಳೋಣ. ಈಗ ಮೆಣಸು ಹುರಿಯೋಣ. ಹಾಕ್ಬೋದಲ್ಲ? ಹಾಕಿ. ಈಗ ಮೆಣಸು ಹುರಿಯೋಣ. ಬೇರೆ ಹುರ್ಕೋಬೇಕಲ್ಲ ಎಲ್ಲ? ಇದೆಲ್ಲ ಸಪ್ರೇಟ್ ಆಗಿ ಹುರ್ಕೋಬೇಕು. ಎಲ್ಲ ಸಪ್ರೇಟ್ ಆಗಿ ಹುರಿಬೇಕು. ಹೌದು. ಅದ್ರದ್ದು ಫ್ಲೇವರು ಮತ್ತೆ ಅದ್ರದ್ದು ಇದೆಲ್ಲನೂ ಸಪ್ರೇಟ್ ಆಗಿ ಹುರಿದಾಗ್ಲೇ ಅದ್ರದ್ದು ಗೊತ್ತಾಗೋದು. ಒಟ್ಟಿಗೆ ಹುರಿದ್ರೆ ಏನೂ ಗೊತ್ತಾಗಲ್ಲ. ಹೌದು, ಎಲ್ಲ ಸೇರಿ ಹೋಗುತ್ತಲ್ಲ. ಸೇರಿ ಹೋಗುತ್ತೆ.
ಹೌದು, ಈ ಬಾಣಂತಿಗೆ ಪಥ್ಯ ಒಂದು ದಿನದಿಂದನೂ ಇರುತ್ತೆ ಅಲ್ವಾ? ಹೌದು ಸಾಮಾನ್ಯವಾಗಿ 10 ದಿನದ ತನಕ ತುಂಬಾ ಪಥ್ಯ ಅಂತ ಹೇಳ್ತಾರೆ. ಹೌದು ಹೌದು. ಏನೇನ್ ಪಥ್ಯ ಅಂತ ಆಕ್ಚುಲಿ ನನ್ನ ವ್ಯೂವರ್ಸ್ಗೆ ಹಾ. ಟುಡೇಸ್ ನಾಲೆಡ್ಜ್ ಅಂತ ಹೇಳ್ತೀನಿ. ಓಕೆ. ಸೊ ಇವತ್ತಿನ ನಾಲೆಡ್ಜ್ ನಿಮ್ಮ ಮುಖಾಂತರ ಬಾಣಂತಿಯರಿಗೆ ಯಾವ ಪಥ್ಯ? ಅಂದ್ರೆ ಮೊದಲ ದಿನ ಅವಳಿಗೆ ಡೆಲಿವರಿ ಆದ್ಮೇಲೆ ಸ್ವಲ್ಪ ನೀರ್ ಕುಡಿಸ್ತಾರೆ. ಹಾ, ನೀರ್ ಕುಡಿಸ್ಬಿಟ್ಟು ಅದು ಪ್ಲಸೆಂಟ ಎಲ್ಲ ಈಚೆ ಬಂದ್ಬಿಡುತ್ತೆ ಹೌದು. ಕುಡಿಸಿದಾಗೆ. ಹಾ ಅದಾದ್ಮೇಲೆ ಅವಳಿಗೆ ಹೊಟ್ಟೆ ಖಾಲಿ ಆಗಿರುತ್ತೆ. ಹಾ 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 ಅವಾಗ ಏನು ಅವಳಿಗೆ ಆಹಾರ ಬೇಕು ಅನ್ಸಲ್ಲ ಒಂದ್ ಸ್ವಲ್ಪ ಹೊತ್ತು. ಹಾ ಹಂಗ ಅವಳಿಗೆ ಹಶುವು ಅಂತಂದಾಗ ಹ್ಮ್. ನಾವು ಒಂಚೂರು ಗಂಜಿ ಮಾಡ್ಕೊಡ್ಬೇಕು. ಹಾ, ಹಾ, ರವೆ ಗಂಜಿ. ರವೆ ಗಂಜಿ. ಹಾ, ಅದು 3 ದಿನನೂ ರವೆ ಗಂಜಿನೇ ಕೊಡ್ಬೇಕು. ಓಹೋ, ಹಾ. ಹ್ಮ್. ರವೆ ಗಂಜಿ 3 ದಿನ ಗಂಜಿ ಕೊಟ್ಟು ಹಾ, 3ನೇ ದಿನದಿಂದ ಹಾ. ಅವಳಿಗೆ ಪಥ್ಯ. ಊಟ ಕೊಡ್ಬೇಕು. ಹಾ, ಒಪ್ಪತ್ತೂಟ, ಒಪ್ಪತ್ತು ಗಂಜಿ. ಹಾ, ಹಾ, 10 ಸರಿ, ದಿನದ ಸರಿ. ತನಕನೂ. ಹ್ಮ್, 10ನೇ ದಿನ ಅವಳಿಗೆ ತೊವೆ ಪಾಯಸದ ಅಡಿಗೆ ಮಾಡಿ ಹ್ಮ್, ಕಡುಬು ಅಂತ ಹೇಳ್ತಾರೆ. ಹಾ. ಆಕ್ಚುಲಿ ಅದು ಹಾ, ಇಡ್ಲಿ ಪಾಯಸ ಚಟ್ನಿ ಹಾ, ಹಾ, ಇಷ್ಟು ಮಾಡ್ಬಿಟ್ಟು ಅವಳಿಗೆ ಹಾ, ಬಡಿಸಿ ಆರತಿ ಮಾಡ್ಬೇಕು. ಮಗುನ ಅವಳನ್ನ ಕೂಡ್ಸಿ 10ನೇ ದಿನ ಹಾ, ಆರತಿ ಮಾಡ್ಬೇಕು. ಹಾ, 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 ಹಾ. ಆರತಿ ಮಾಡಿ ಅವಳಿಗೆ ಅದೇ ದಿನಾನು ಬೆಳಗ್ಗೆ ಹೊತ್ತು ಅನ್ನ, ಹ್ಮ್, ಮೆಣಸಿನ ಸಾರು, ಹಾ, ಕಟ್ಟಲ್ ಹಾಕಿದ್ದು ಮೆಣಸಿನ ಸಾರು, ಹಾ, ಹಾ, ಹಾ. ಯಾವ್ದಾದ್ರೂ ಸರಿ ಒಟ್ಟು ಅದೇ ಅದನ್ನ ಅದೇ. ಕೊಡೋದು, ಹಾಲನ್ನ ಕೊಡೋದು. ಓಕೆ ಓಕೆ ಓಕೆ. ಹಾ. ಈಗ ಪಟ ಪಟ ಅಂತ ಇದೆ ಅಲ್ಲ? ಆಗ್ತಾ ಇದೆ ಮೆಣಸು. ಪಟ ಪಟ ಅಂತ ಇದೆ. ಇದು ಆಗ್ತಾ ಇದೆ. ಅದೇ ಅದೇ ಅದನ್ನ ಅದೇ. ಬಸ್ಸಣ, ಹಾ, ಮೆಣಸಿನ್ಕಾಯಿ ಹಾಕೊಂಡು ಅದನ್ನ ಎಲ್ಲ ಡ್ರೈ ರೋಸ್ಟೇನೆ. ಯಾವುದು ಏನು ಎಣ್ಣೆ ತುಪ್ಪ ಹಾಕ್ತಾ ಇದೀನಿ. ಆಯ್ತು, ಇದು ಹುಣಸೆ ಹಣ್ಣು ಹುರಿದಾಯ್ತು, ಹ್ಮ್, ಮೆಣಸಿನ್ಕಾಯಿ ಹುಣಸೆ ಹಣ್ಣು ಎಲ್ಲ ಹುರಿದಾಯ್ತು. ಹ್ಮ್, ಈಗ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಹ್ಮ್, ಕರ್ಬೇವಿನ ಸೊಪ್ಪು ಹಾಕಿ ಹುರಿಯೋಣ. ಹ್ಮ್. ಎಲ್ಲ ಡ್ರೈ ರೋಸ್ಟ್ ಹುರಿಯೋದು. ಹಾ, 9ನೇ ದಿನ ಬಾಣಂತಿಗೆ ಹಾ. ಗೆದ್ದಿಬಿಡ್ಲಿ ಅಂತ ಕೊಡ್ತಾರೆ. ಹಾ, ಅವಳು ಗೆದ್ಲು, 9 ನವರಾತ್ರಿಗಳು ಗೆದ್ಲು ಅವಳು. ಬಾಣಂತಿ ಮಗು ಇಬ್ರುವೆ ಗೆದ್ರು, ಅದೇ ಅದೇ ಅದೇ. ಸಂಕಷ್ಟದಿಂದ ಗೆದ್ರು, ಪಾರಾದ್ರು. ಆ, ಆ ಮಗು ಬಾಣಂತಿ ಎಲ್ಲ ಪಾರಾಗ್ಬೇಕಾದ್ರೂ ದೈವ ಸಂಕಲ್ಪ ಇರ್ಬೇಕು. ಹೌದು, ನಿಜ ನಿಜ. ಆದ್ರಿಂದ ಅವ್ರಿಬ್ರು ಗೆದ್ರಲ್ಲ, ಗೆದ್ದಿದ್ದಕ್ಕೋಸ್ಕರ ಆ ಸಂತೋಷ ಸಂಭ್ರಮಕ್ಕೋಸ್ಕರ ಹಾ, ಗೆದ್ದು ಬಿಡ್ಲಿ ಅಂತ ಹೇಳಿ ಕೊಡ್ತಾರೆ. ಹಾ, 9 ಬಿಡ್ಲೆ ಇದೆ, 9 ಅಡಿಕೆ, 9 ದಕ್ಷಿಣೆ, ಹಾ, ಆಮೇಲೆ ಕೊಬ್ಬರಿ, ಒಂದಷ್ಟು ಅಗಲ ಚೂರು ಕೊಬ್ಬರಿ, ಹಾ, ಆಮೇಲೆ ಶುಂಠಿ, ಹಾ, ಶುಂಠಿ ಪುಡಿಗೆ ಬೆಲ್ಲದ ಪುಡಿ ಹಾಕಿ ತುಪ್ಪ ಹಾಕಿ ಕಲಸ್ಬಿಟ್ಟು ಶುಂಠಿ ಪುಡಿ ಅಂತ ಹೇಳ್ತಾರೆ. ಒಣ ಶುಂಠಿ ಪುಡಿ. ಒಣಶುಂಠಿ ಪುಡಿ. ಒಣಶುಂಠಿ ಪುಡಿ. ಆ ಶುಂಠಿ ಪುಡಿನ 11ನೇ ದಿನ ಅವಳಿಗೆ ಕೊಡ್ಬೇಕು ಬಾಣಂತಿಗೆ. ಅದರಿಂದ 9ನೇ ದಿನ ಅವಳು ಒಬ್ಬ ಮುತ್ತೈದೆಗೆ ಕೊಟ್ಬಿಟ್ಟು ಅದನ್ನ ಬಾಣಂತಿ ಕೊಡಕ್ ಶುರು ಮಾಡ್ಬೇಕು. ಅದಕ್ಕೋಸ್ಕರ ಗೆದ್ದಿಬಿಳ್ಳೆ ಅಂತ ಕೊಡ್ತಾರೆ. 10ನೇ ದಿನ ಕಡುಬು ಪಾಯಸ ಮಾಡ್ಬೇಕು, ಬಾಣಂತಿಗೆ ಮಾಡಿ ಬಡಿಸ್ಬೇಕು. ಆದ್ರಿಂದ ಕಡುಬು ಅಂದ್ರೆ ಇಡ್ಲಿ, ತಟ್ಟೆ ಇಡ್ಲಿ. ಆ ತಟ್ಟೆ ಇಡ್ಲಿ ಮಾಡಿ ಅದು ಒಬ್ಬ ಮುತ್ತೈದೆಗೆ ಕೊಡ್ಬೇಕು. ಒಂದ್ 5 ಜನದ ಮನೆಗೆ ಹಂಚ್ಬೇಕು ಅಂತ ಹೇಳ್ತಾರೆ. 5 ಜನದ ಮನೆಗೆ ಆಗ್ಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ಒಬ್ಬರ ಮನೆಗಾದ್ರೂ ಪಾಯಸ, ಚಟ್ನಿ, ತುಪ್ಪ, ಇಡ್ಲಿ ಇವಿಷ್ಟು ಕೊಟ್ಬಿಟ್ಟು ಬಾಣಂತಿಗೆ ಕೊಡ್ಬೇಕು. ಅವಾಗ ಅವಳು ಆರೋಗ್ಯವಾಗಿರ್ತಾಳೆ. ಆ ಮುತ್ತೈದೆ ಆಶೀರ್ವಾದದಿಂದ ಅವಳು ಆರೋಗ್ಯವಾಗಿರ್ತಾಳೆ. ಇವೆಲ್ಲ ಜನಕ್ಕೆ ಈ ತರ ಕೊಡೋದು ತಗೊಳ್ಳೋದು ಎಲ್ಲ ಮಾಡಿದ್ರು ಸ್ನೇಹ ಬೆಳೆಯುತ್ತೆ, ಪ್ರೀತಿ ವಾತ್ಸಲ್ಯ ಬೆಳೆಯುತ್ತೆ, ಬಾಂಧವ್ಯ ಬೆಳೆಯುತ್ತೆ ಅಲ್ವಾ? ಹೌದು. ಇದೆಲ್ಲ ಎಷ್ಟು ಚೆನ್ನಾಗಿದೆ ಹಿಂದಿನ ಕಾಲದ ಪದ್ಧತಿಗಳು. ಈಗ ಮತ್ತೆ ನಾವು ಶುರು ಮಾಡ್ಕೊಂಡು ಹೋಗೋಣ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾರು ಮನೆಗ್ ಬರ್ಬೇಕು, ಹೋಗ್ಬೇಕು, ನಗನಗ್ತಾ ಇರ್ಬೇಕು ಎಲ್ಲಾರು. ಈಗ ಕೊಬ್ಬರಿ ಕೊಬ್ಬರಿನೂ ಕೆಂಪಗೆ ಡ್ರೈ ರೋಸ್ಟ್ ಹುರಿಬೇಕು. ಕೆಂಪು ಹುರಿಬೇಕು ಕೊಬ್ಬರಿ. ಇದೆಲ್ಲ ಆರದ್ಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡೋದು. ಉಪ್ಪು ಬೆಲ್ಲ ಹಾಕಿ ಪುಡಿ ಮಾಡೋದು. ಕುಯಿಲ್ ಹೋಗ್ಸೋದು ಅಂತ ಹೇಳಿ ಒಂದ್ ಶಾಸ್ತ್ರ ಮಾಡ್ತಾರೆ. ಕುಯಿಲ್ ಹೋಗ್ಸೋದು ಅಂತಂದ್ರೆ ಅವಳಿಗೆ ಇದು ಓಕಳಿ ನೀರು, ಒಂದ್ ಮಣೆ ಹಾಸಿ, ಅದ್ರ ಮೇಲೆ ಒಂದು ಬಟ್ಟೆ ವಸ್ತ್ರ ಹಾಸಿ, ಅದ್ರ ಮೇಲೆ ಅವಳನ್ನ ಕರೆದು ಕುಯಿಲ್ ಮುತ್ತೈದೆ ಫಸ್ಟ್ ಗುಂಡಪ್ಪನ್ ತಾಯಿನ ಕರೆದು ಕೂಡಿಸ್ಬೇಕು. ಅವಳಗ್ ಫಸ್ಟ್ ಕುಯಿಲ್ ಹೋಗಿಸ್ಬೇಕು.
ಕುಯ್ಲು ಹೋಗ್ಸೋದು ಅಂತಂದ್ರೆ ಅರ್ಶನದ ನೀರು, ಅರ್ಶನ ಸುಣ್ಣ ಕೆಂಪು ನೀರು ಅಂತ ಹೇಳ್ತಾರೆ. ಕೆಂಪು ನೀರು ಓಕ್ಳಿನ ಮಾವಿನ ಸೊಪ್ಪಿಂದ ಅವಳ ಬೆನ್ನಿಗೆ ಹಾಕ್ಬೇಕು ಗುಂಡಪ್ಪನ ತಾಯಿಗೆ ಫಸ್ಟ್, ಕುಯ್ಲು ಮುತ್ತೈದೆಗೆ. ಆಮೇಲೆ ಬಾಣಂತಿನ ಕರೆದು ಕೂಡ್ಸಿ ಆ ಮಗುದು ಹೊಕ್ಕಳು ಬಳ್ಳಿ ಮತ್ತೆ ಚಾಕು ಇವೆರಡನ್ನು ಇಟ್ಟು ಮುಂದ್ಗಡೆ ಅವಳು ಮುಂದೆ ಹಾಲು ತುಪ್ಪ ಹಾಕಿ ಅದ್ರ ಮೇಲೆ ಅದನ್ನ ತಗೋತಾರೆ, ಮಗುನ ಕರ್ಕೋತಾರೆ. ಕರ್ಕೋತಾರೆ ಅಂದ್ರೆ ಹೊಕ್ಕಳು ಬಳ್ಳಿ ತಣ್ಣಗ್ ಚೆನ್ನಾಗಿರ್ಲಿ ಅಂತ ಅನ್ನೋದಕ್ಕೋಸ್ಕರ ಹಾಲು ತುಪ್ಪ ಹಾಕಿಸ್ತಾರೆ. ಅದೇ 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 ಹಾಕಿ ಆಮೇಲೆ ಬಾಣಂತಿಗೆ ನೀರು ಹಾಕೋದು. ಇದು ಡ್ರೈ ರೋಸ್ಟ್ ಆಯ್ತು, ಕೆಂಪಗೆ ಬಂತಲ್ಲ ಎಲ್ಲ. ಕೆಂಪಿಗೆ ಬಂತು. ಈಗ ಇದನ್ನ ಎಲ್ಲ ಸೇರಿಸಿ ಮಿಕ್ಸಿ ಮಾಡ್ಬೋದು. ಮಿಕ್ಸಿ ಮಾಡಿ. ಪ್ರೇಮಲತಾ ಅವ್ರನ್ನ ಹೇಳಿದ್ದೆ ನಾನು ಮಲ್ಟಿ ಟ್ಯಾಲೆಂಟೆಡ್ ಅಂತ. ಇನ್ನೊಂದು ಟ್ಯಾಲೆಂಟ್ ಇದೆ ಅವ್ರದ್ದು, ಏನ್ ಗೊತ್ತಾ, ಹಾಡು ತುಂಬಾ ಚೆನ್ನಾಗಿ ಹೇಳ್ತಾರೆ. ಒಂದೇ ಒಂದ್ ಸಣ್ಣ ಹಾಡು ಹೇಳ್ಸೋಣ ಪ್ಲೀಸ್, ಹೇಳ್ತೀರಾ? ಕೇಳ್ತಿದ್ದೀರಾ ಅಂದ್ರೆ ನಾನು ಹೇಳಲ್ಲ ಅಂತೀನ, ಹೇಳ್ತೀನಿ. ನಿನ್ನ ಮಗನೇ ಗೋಪಿ ಚೆನ್ನಾರಿ ಚೆಲುವ ಉಡುಪಿಯ ಕೃಷ್ಣರಾಯ ನಿನ್ನ ಮಗನೇ ಹರಿವ ಹಾವನು ಕಂಡು ಹೆಡೆ ಹಿಡಿದಾಡುವ, ಹರಿವ ಹಾವನು ಕಂಡು ಹೆಡೆ ಹಿಡಿದಾಡುವ, ಕರುವಾಗಿ ಆಕಳ ಮೊಲೆಯುಂಬುವ, ಹಿರಿದಾಗಿ ನೋಡಲು ಅಂತರಂಗದ ಸ್ವಾಮಿ, ಹಿರಿದಾಗಿ ನೋಡಲು ಅಂತರಂಗದ ಸ್ವಾಮಿ, ಧರೆಯೊಳಂಬುದಿ ತೀರ ಉಡುಪಿಯ ಕೃಷ್ಣರಾಯ, ಧರೆಯೊಳಂಬುದಿ ತೀರ ಉಡುಪಿಯ ಕೃಷ್ಣರಾಯ ನಿನ್ನ ಮಗನೇ ಗೋಪಿ ಚೆನ್ನಾರಿ ಚೆಲುವ ಉಡುಪಿಯ ಕೃಷ್ಣರಾಯ ನಿನ್ನ ಮಗನೇ. ಏನೇನ್ ಹಾಕಿದೀರಾ ಜಾರ್ಗೆ? ಹುರಿದಿರೋದನ್ನ ತೊಗರಿಬೇಳೆ, ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಹುಣಸೆ ಹಣ್ಣು, ಈಗ ಉಪ್ಪು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಂಚೂರು ಬೆಲ್ಲ. ಓಕೆ, ಇದಿಷ್ಟು ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ಲಾಸ್ಟ್ ಅಲ್ಲಿ ಕೊಬ್ಬರಿ ಹಾಕಿ ಇನ್ನೊಂದ್ಸಲ ಪೌಡರ್ ಮಾಡೋಣ. ಸರಿ ಸರಿ, ಇಷ್ಟು ಇವಾಗ ಹಾಕಿ ಪೌಡರ್ ಮಾಡೋಣ. ಓಕೆ, ಇದು ತೊಗರಿಬೇಳೆ ಚಟ್ನಿ ಪುಡಿ, ಬಾಣಂತಿ ಚಟ್ನಿ ಪುಡಿ. ಇದು ಈಗ ಮಿಕ್ಸಿಗೆ ಹಾಕಿ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡೋಕೆ ಜಯಶ್ರೀ ಅಲ್ಲಿ ಕೊಡ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಬಾಣಂತಿರು ತುಂಬಾ ತಿಂದ್ರೆ ಇದು ದಿನಾನು ಅವರು ಬಿಸಿ ಬಿಸಿ ಅನ್ನಕ್ಕೆ, ಫಸ್ಟ್ ಅನ್ನಕ್ಕೆ ತುಪ್ಪ ಹಾಕೊಂಡು ಚಟ್ನಿ ಪುಡಿ ಇದು ಹಾಕೊಂಡು ತಿಂದ್ರೆ ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತಂತೆ. ಜೀರ್ಣ ಆಗುತ್ತೆ, ಮೈಗೆ ಐರನ್ ಕಂಟೆಂಟ್ಸ್ ಇರುತ್ತೆ. ಯಾಕಂದ್ರೆ ತುಂಬಾ ವೀಕ್ ಆಗಿರ್ತಾರೆ ಡೆಲಿವರಿ ಆದ್ಮೇಲೆ, ಹಂಗಾಗಿ ಐರನ್ ಕಂಟೆಂಟ್ಸ್ ಇರುತ್ತೆ ಇದರಲ್ಲಿ. ಎಲ್ಲದಕ್ಕೂ ಒಳ್ಳೇದು. ಬೋನ್ ಸ್ಟ್ರೆಂತ್ ಬರುತ್ತೆ, ಬ್ಲಡ್ ಇಂಪ್ರೂವ್ ಆಗುತ್ತೆ, ಕಪ್ಪಾಗತ್ತೆ. ಇಂಪಾರ್ಟೆಂಟ್ ಕರ್ಬೇವಿನ ಸೊಪ್ಪು, ಕೂದಲು ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಇಷ್ಟು ಒಳ್ಳೆ ಮನೆ ಮದ್ದು, ಮನೆ ಚಟ್ನಿ ಪುಡಿ ಇಂಥವು ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು. ಇದನ್ನ ಹೇಳ್ಕೊಟ್ಟ ಪ್ರೇಮಲತಾ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದ. ನಾವು ನೋಡಿದ್ವಲ್ಲ ಪ್ರೇಮಲತಾ ಅವ್ರು ಎಷ್ಟು ವಿಧವಾಗಿ ತುಂಬಾನೇ, ಅಂದ್ರೆ ಮನುಷ್ಯರಿಗೆ ಖಂಡಿತ ಬೇಕಾದ್ದು ಇವೆಲ್ಲ, ಇಂಥವೆಲ್ಲ ನಮ್ಗೆ ಹೇಳ್ಕೊಟ್ಟು ಎಷ್ಟೊಂದು ಇವೆಲ್ಲ ಈಗ ಸಿಗ್ತಾ ಇಲ್ಲ. ಈ ತರ ಎಲ್ಲ ಮಾಡೋರಾಗ್ಲಿ ನೋಡೋರಾಗ್ಲಿ ಖಂಡಿತ ಸಿಗ್ತಾ ಇಲ್ಲ. ಇದನ್ನೆಲ್ಲ ನಾವು ಕಲ್ತ್ಕೋಬೇಕು, ಮುಂದಿನ ಜನರೇಷನ್ಗೆ ಹೇಳ್ಕೊಡ್ಬೇಕು ನಾವು. ಹಂಗಾಗಿ ನಾನು ಹೇಳ್ದೆ ಅವ್ರಿಗೆ, ಜನರೇಷನ್ಗೆ ಹೇಳ್ಕೊಡ್ಬೇಕು, ಆರೋಗ್ಯವಾಗಿ ಬದುಕಬೇಕು. ಜೀವನದಲ್ಲಿ ಆರೋಗ್ಯವಾಗಿರ್ಬೇಕು. ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದ್ರು ಎಲ್ರೂ ಜನ ಸಮೂಹಕವಾಗಿ ಎಲ್ರು ಆರೋಗ್ಯವಾಗಿರ್ಬೇಕು. ಅದನ್ನೇ ಅವ್ರಿಗೆ ಹೇಳ್ದೆ. ಇದೆಲ್ಲ ರೆಕಾರ್ಡ್ ಆಗುತ್ತೆ ಪ್ರೇಮಲತಾ ಅವರೇ, ಖಂಡಿತ ಬಂದು ಯಾವಾಗ್ಲೂ ಇದ್ದೋಗುತ್ತೆ. ಯಾವ ಜನ ಯಾವ ತರ ಬೇಕು ಅಂತ ಗೂಗಲ್ ಮಾಡಿದ್ರೆ ಅಥವಾ ಸರ್ಚ್ ಮಾಡಿದ್ರೆ ಖಂಡಿತ ಸಿಗುತ್ತೆ. ನಿಮ್ ಹೆಸರಲ್ಲಿ ಬರುತ್ತೆ.
ಖಂಡಿತ ಹೇಳ್ಕೊಡಿ ಇಂಥವೆಲ್ಲ ಬೇಕು ನಮ್ ಜನಕ್ಕೆ ಅಂತ. ಆಯ್ತು, thank ಅವ್ರು you. ಬಂದು ಹೇಳ್ಕೊಡೋಣ. ಹೇಳ್ಕೊಡೋದಕ್ಕೆ ತುಂಬಾ ಥ್ಯಾಂಕ್ಸ್. ರುಚಿ ನೋಡಿ ಹೇಗಿದೆ ಹಾ, ನೋಡಿ ಖಂಡಿತ. ಹೇಳಿ. ಆ ಕಟುಮ್ ಅಂತ ಹುರಿದಿದ್ರು ಆ ಬೇಳೆಗಳು ಕಟುಮ್ ಕರ್ಬೇವಿನ ಸೊಪ್ಪಿನ ಘಮ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆ ಎಣ್ಣೆ ಕೊಬ್ಬರಿದು ಎಣ್ಣೆ ಅಷ್ಟು ಘಮ, ಜಿಡ್ಡಿನ ಅಂಶ ಬಂತಿದೆ, ಎಲ್ಲಾ ತರನು ಇದ್ದಂಗಿದೆ. ತುಂಬಾ ಸ್ವಾದಿಷ್ಟವಾಗಿದೆ, ತುಂಬಾ ಚೆನ್ನಾಗಿದೆ. Thank you. ಖಂಡಿತ ಮಾಡ್ಕೊಳ್ಳಿ. ಎಲ್ರುವೆ. Hope you like this dish and definitely we'll see you once again in the next episode. Don't forget to subscribe, hit the notification bell. See you. This is Jayashree Adhyapak with Premlata. Thank you. Love you all.